ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಮತ್ತೊಂದು ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಅದೇನಂತಂದರೆ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತ. ಯಾವಾಗ ಅರ್ಷದ್ ಮೆಹ್ತಾ ಅಂದರೆ ಸ್ಕ್ಯಾಮ್ 1992 ಅಲ್ಲಿ ಅರ್ಷದ್ ಮೆಹ್ತಾ ಯಾವಾಗ ಅವರು ಬ್ಯಾಂಕ್ಸ್ ಫ್ರಾಡ್ ಮಾಡಿದ್ರು, ಅದಕ್ಕಿಂತ ಹಿಂದೆ ಅವರು ಇದೇ ಥರ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಮಾಡ್ತಿದ್ರು. ಅಂದರೆ ಏನಿದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮು? ಸೆಬಿ ನಿನ್ನೆ ಹೊಸ ನ್ಯೂಸ್ ಮತ್ತು ಪೆನಲ್ಟಿ ಮಾಡಿದೆ. ಯಾವುದಿಗೆ ಅಂದರೆ ಈ ಹೀರೋ ಅಂದರೆ ಈ ಆ್ಯಕ್ಟರ್ ಅರ್ಷದ್ ವಾರ್ಸಿ ಅಂತ ಆ್ಯಕ್ಟರ್ಗೆ ಪೆನಾಲ್ಟಿ ಹಾಕಿದ್ದಾರೆ. ಮತ್ತು ಅದರಿಂದ ಇವರು ಮ್ಯಾನುಪ್ಯುಲೇಷನ್ ಮಾಡ್ತಾರೆ ಸ್ಟಾಕ್ಸ್ನ. ಅಂದರೆ ಪೆನಿ ಸ್ಟಾಕ್ಸ್ ಕಡಿಮೆ ರೇಟಲ್ಲಿ ಇರುತ್ತೆ. ಓಕೆ, ಕಡಿಮೆ ರೇಟಲ್ಲಿ ಫಸ್ಟು ತಾವು ಬೈ ಮಾಡಿಬಿಡ್ತಾರೆ, ಪೂರ್ತಿ ಪಂಪ್ ಮಾಡಿಬಿಡ್ತಾರೆ ಅಮೌಂಟು. ಅಂದರೆ ಅವ್ರ ಕಡೆ ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ, ಲೈಕ್ 10 lakhs 20 lakhs ಅಷ್ಟು ಪೆನಿ ಸ್ಟಾಕ್ಸಲ್ಲಿ, ಲೈಕ್ 10 rupees ಇದೆ. ಸಾಧನ ಅಂತ ಒಂದು ಸ್ಟಾಕ್ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಸೆಬಿ ಅವರೇ ಕೊಟ್ಟಿತ್ತು ಸಾಧನ ಅಂತ, ಅದು 10 rupees ಇದೆ ಅಂದ್ಕೊಳ್ಳಿ. ಅವರು ಬೈ ಮಾಡಿಬಿಡ್ತಾರೆ. ಮತ್ತು ಇವರು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ಲ, ಇವರು ಒಂದು ಪವರ್ಫುಲ್ ಇನ್ಫ್ಲುಯೆನ್ಸರ್ ಥರ ಇರ್ತಾರಲ್ಲ, ಇವ್ರನ್ನ ಯಾರು ಫಾಲೋ ಮಾಡ್ತಿರ್ತಾರೆ, ಅವರು ಮ್ಯಾನುಪ್ಯುಲೇಟ್ ಮಾಡ್ತಾರೆ. ಅಂದರೆ ಸ್ಟಾಕ್ಸ್ನ ಮ್ಯಾನುಪ್ಯುಲೇಟ್ ಮಾಡ್ತಾರೆ. ಯಾವ ಥರ ಅಂತಂದರೆ ಜಸ್ಟು 10 rupees ಇರೋ ಸ್ಟಾಕ್ಸ್ ಇವರೆಲ್ಲ 10 lakh 20 lakh 30 lakhs ಆ ಥರ ಬೈ ಮಾಡಿಬಿಡ್ತಾರೆ ಶೇರ್ಸ್ನ. ನೆಕ್ಸ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಶೇರ್ ಪ್ರೈಸು ನಿಮಗೆ ಮೇಲೆ ಹೋಗುತ್ತೆ ಅಂತ. ಆವಾಗ ಯಾವಾಗ ಇನ್ವೆಸ್ಟರ್ಸು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಒಂದು 10 rupees 20 rupees ಮೇಲೆ ಇರುತ್ತೆ, ಆವಾಗ ಇವರು ಡಂಪ್ ಮಾಡ್ತಾರೆ, ಇವ್ರದ್ದೆಲ್ಲ ಶೇರ್ನ ಸೆಲ್ ಮಾಡ್ತಾರೆ. ಸೊ ದಟ್ ಇವ್ರು ಪ್ರಾಫಿಟ್ ಮಾಡ್ತಾರೆ, ಬೇರೆ ಟ್ರೇಡರ್ಸು ರೀಟೇಲರ್ಸು ಏನಾಗ್ತಾರೆ, ಲಾಸಲ್ಲಿ ಆಗ್ತಾರೆ. ಓಕೆ, ಇದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮು. ಇನ್ನು ಸೆಬಿ ಅಂದರೆ ರೀಸೆಂಟಾಗಿ ಸೆಬಿ ಏನು ಮಾಡಿದೆ, ಅವ್ರಿಗೆ ಪೆನಾಲ್ಟಿ ಹಾಕಿದ್ದಾರೆ. ಓಕೆ, ಪೆನಾಲ್ಟಿ ಹಾಕಿದ್ದಾರೆ ಇವರಿಬ್ಬರಿಗೆ, ಅಂದರೆ ಅರ್ಷದ್ ವಾರ್ಸಿ ಮತ್ತು ಅವ್ರ ವೈಫಿಗೆ ಇಬ್ಬರಿಗೂ ಪೆನಾಲ್ಟಿ ಹಾಕಿದ್ದಾರೆ. ಇದು ಮ್ಯಾನುಪ್ಯುಲೇಟ್, ನಾನು ಹೇಳಿದ್ನಲ್ಲ ಮ್ಯಾನುಪ್ಯುಲೇಟ್ ಮಾಡ್ತಾರೆ ಈ ಸ್ಕೀಮ್ನ. ಏನಂದರೆ ಪ್ರೈಸ್ ಇನ್ಕ್ರೀಸ್ ಮಾಡೋದು. ಸೇಮ್ ಅರ್ಷದ್ ಮೆಹ್ತಾ ಸ್ಕ್ಯಾಮ್, ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಿದ್ರು ಅದೇ ಥರ ಇದು ಆಗಿದೆ. ಓಕೆ, ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಸಿಂಪಲ್ ಎಕ್ಸಾಂಪಲಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತಾರೆ, ಸಿಗ್ನಿಫಿಕೆಂಟಾಗಿ ಅವರು ಒಂದು ಸ್ಟಾಕ್ನ ಬೈ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಸೋಷಲ್ ಮೀಡಿಯಾ ಏನಾದರೂ ಯೂಸ್ ಮಾಡಿ ಅವರು ಅದನ್ನು ಅಗ್ರೆಸಿವ್ ಆಗಿ ಬೈ ಮಾಡೋದಕ್ಕೆ ಹೇಳ್ತಾರೆ ಇನ್ವೆಸ್ಟರ್ಸಿಗೆ. ನೆಕ್ಸ್ಟು ಅವರು ಟೋಟಲ್ ಅವ್ರ ಮನಿನೇನು ಡಂಪ್ ಮಾಡ್ತಾರೆ. ಸೊ ಅವಾಗ ಅವರು ಕಂಪ್ಲೀಟಲ್ಲಿ ಪ್ರಾಫಿಟ್ಟಲ್ಲಿ ಇರ್ತಾರೆ. ಇದು ಒಂಥರ ಸ್ಕ್ಯಾಂಡಲ್ ಥರ. ಅಂದರೆ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ, ಇಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವ್ರದ್ದೇನು ಅಡ್ವೈಸರಿ ಇಲ್ಲಿದೆ ಅಲ್ಲ, ಅಡ್ವೈಸರಿ ಅಂತ ಮತ್ತು ಮನಿ ವೈಸ್ ಅಂತ ಯೂಟ್ಯೂಬಿಂದ ಅವರು ಏನು ವೀಡಿಯೋಸ್ ಕ್ರಿಯೇಟ್ ಮಾಡ್ತಾರೆ. ಪೆನ್ನಿ ಸ್ಟಾಕ್ನ ಇಲ್ಲಿ ಖರೀದಿ ಮಾಡಿ 10 ರೂಪಾಯಿ ಇರೋ ಸ್ಟಾಕ್ನ ಇನ್ನೂ ಒಂದು 3 ತಿಂಗಳಿಗೆ 50 ರೂಪಾಯಿ ಆಗುತ್ತೆ, ಇನ್ನೂ 1 ವರ್ಷ ಬಿಡ್ರಿ 150 ರೂಪಾಯಿ ಆಗುತ್ತೆ ಅಂತ ಆ ಥರ ಮೋಸ ಮಾಡಿ ಅವರು ಪ್ರಾಫಿಟ್ ಆಗ್ತಾರೆ ಹೊರತು ಯಾರು ರಿಟೇಲ್ ಟ್ರೇಡರ್ಸ್ ಪ್ರಾಫಿಟ್ ಆಗೋದಿಲ್ಲ. ಸೊ ಇದು ಪಂಪ್ ಆ್ಯಂಡ್ ಡಂಪ್ ಹೊಸ 2023 ಸ್ಕ್ಯಾಮ್ ಆಗಿದೆ. ಸ್ಕ್ಯಾಮ್ ಆಗಿದೆ. ಓಕೆ, ಬಿಫೋರ್ ಅರ್ಷದ್ ಮೆಹ್ತಾ ಮಾಡ್ತಿದ್ರಲ್ಲ ಆ ಥರನೇ ಇದು. ಆವಾಗಿಂದ ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ ಅಂತಲ್ಲ, ಯೂಟ್ಯೂಬಲ್ಲಿ ತುಂಬ ಸಜೆಷನ್ಸ್ ಬರ್ತವೆ. ಯೂಟ್ಯೂಬಲ್ಲಿ ಅಂತಲ್ಲ, ಟೆಲಿಗ್ರಾಮ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಂತೂ ತುಂಬ ಇದೆ. ಅಂದರೆ ನೀವು ಈ ಪೆನಿ ಸ್ಟಾಕ್ನ ಬೈ ಮಾಡಿ ಒಂದೇ ವರ್ಷದಲ್ಲಿ ನೀವು ಡಬಲ್ 10x ಅಮೌಂಟ್, 50x 100x ಅಮೌಂಟ್ನ ನೀವು ಗಳಿಸ್ಬೋದು ಅಂತ ಇರುತ್ತೆ. ಬಟ್ ತುಂಬ ಜನ ಅದಕ್ಕೆ ಇನ್ವಾಲ್ವ್ ಆಗಿ ಅದಕ್ಕೆ ಹಾಕ್ಬಿಡ್ತಾರೆ. ಬಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು, ಇವಾಗ ಸುಮ್ಮನೆ ನೀವು ಎಕ್ಸಾಂಪಲ್ ತಗೋರಿ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬೇರೆದು ರಿಸ್ಕ್ ಫ್ರೀ ಇರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಅದನ್ನು ರಿಸ್ಕನ್ನು ನೀವು ಎಷ್ಟು ಸಾಧ್ಯ ಆಗೋದಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ಬೆಟರ್. ಅಂದರೆ ನೀವು ಇದರಲ್ಲಿ ತಿಳ್ಕೊಂಡಿರ್ಬೇಕು, ಯಾರು ಹೇಳ್ತಾರೆ ಅಂತ ನೀವು ಹಾಕೋದಲ್ಲ. ನಾರ್ಮಲಿ ಅವ್ರದ್ದು ಬ್ಯಾಲೆನ್ಸ್ ಶೀಟ್ಸು ಮತ್ತು ಸ್ಟೇಟ್ಮೆಂಟ್ಸು, ಇಯರ್ ಆ್ಯಂಡ್ ಇಯರ್ ROI ಎಷ್ಟಿರುತ್ತೆ ಅವ್ರದ್ದು ನೋಡಿ ನೀವು ಅದನ್ನು ಅವ್ರದ್ದು ಡಿಸೈಡ್ ಮಾಡಬೇಕಾಗತ್ತೆ ಕಂಪ್ನಿದು. ಇಲ್ಲ ಅಂತಂದರೆ ನೀವು ಲಾಸ್ ಆಗ್ತೀರಾ ಟೋಟಲ್. ಸೊ ಇದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಲ್ಲ, ಸ್ಕ್ಯಾಮೇ ಇದು. ಓಕೆ, ಇದು ತುಂಬ ಮ್ಯಾನುಪ್ಯುಲೇಷನ್ ಮಾಡೋದು. ಸೆಬಿ ಏನು ಮಾಡಿದೆ, ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದೆ ಮತ್ತು ಸ್ಟ್ರಿಕ್ಟಾಗಿ ಪೆನಾಲ್ಟಿ ಹಾಕಿದ್ದಾರೆ ಈ ಥರ ಯಾರನ್ನ ಸಿಕ್ಕರೆ ಅಂತ. ಬಟ್ ಸೆಬಿ ಹೆಂಗೆ ಗುರುತಿಡಿಯುತ್ತೆ ಅಂತಂದರೆ, ಅವ್ರದ್ದು ಒಂದು ಎಕ್ಸಿಕ್ಯೂಷನ್ ಟೀಮ್ ಇದೆ.
ಸೊ ಆ ಟೀಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು ಸಮ್ ಪ್ಯಾಟರ್ನ್ಸ್ ಫಾಲೋ ಮಾಡ್ತಿರ್ತಾರೆ. ಟ್ರೇಡಿಂಗಲ್ಲಿ ಯಾವ ಥರ ಪ್ಯಾಟರ್ನ್ಸ್ ಆಗ್ತಿರ್ತವೆ, ಪ್ಯಾಟರ್ನ್ ರೆಕಗ್ನಿಷನ್ ಮಾಡ್ತಿರ್ತಾರೆ. ಆ ಪ್ಯಾಟರ್ನ್ ರೆಕಗ್ನಿಷನ್ ಆಗಿಲ್ಲ, ಇಲ್ಲೇನಾದರೂ ಮ್ಯಾನಿಪುಲೇಷನ್ ಆಗ್ತಿದೆ ಅಂತ ಗೊತ್ತಾದರೆ ಅವ್ರು ಕಂಪ್ನೀಸಿಗೆ ಅಪ್ರೋಚ್ ಮಾಡ್ತಾರೆ. ಆ ಕಂಪ್ನೀಸ್ ಅವ್ರು ಏನಾದರೂ ಕರೆಕ್ಟಾಗಿ ಏನಾದ್ರು ಇದು ಮಾಡಿಲ್ಲ ಅಂತಂತಂದರೆ, ಅವ್ರದ್ದು ನ್ಯೂಸ್ ಏನೂ ಇಲ್ಲ, ನ್ಯೂಸ್ ಬೇಸ್ಡ್ ಏನಿಲ್ಲ, ಪ್ರೊಡಕ್ಷನ್ಸ್ ಏನಿಲ್ಲ, ಮಾರ್ಕೆಟಿಂಗ್ ಏನಿಲ್ಲ ಅಂತಂದರೆ, ಸೊ ಈ ಥರದ್ದು ಅವರು ಐಡೆಂಟಿಫೈ ಮಾಡ್ತಾರೆ. ಸೆಬಿ ಇಂದ ಇದು ಬಂದಿದೆ. ಸೆಬಿಯಲ್ಲಿ ಒಂದು ಟೀಮ್ ಇದೆ. ಸೊ ಆ ಟೀಮು ಟೋಟಲ್ ಆಗಿದು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದರೆ ಇಲ್ಲಿ ನೋಡಿ, ವೇರ್ ಹೌಸ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಅಂತ ಅವ್ರದ್ದು ಸೆಬಿ ಅವ್ರದ್ದೇ ಟೀಮ್ ಇದೆ. ಅವರು ಇದನ್ನು ನೋಡ್ಕೊತಾರೆ. ಸೊ ಇದರಿಂದ ತುಂಬ ಹುಷಾರಾಗಿರಬೇಕು. ಯಾರ್ಯಾದರೂ ಟ್ರೇಡ್ ಮಾಡೋಂಗಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಅದು ಟಿಪ್ಸ್ ತೊಗೊಳ್ಬೇಡಿ. ನಿಮ್ಮದೇ ಓನ್ ಅನಲೈಸ್ ಮಾಡಿ, ಆಮೇಲೆ ನಿಮ್ಮದು ಟೋಟಲ್ ಕ್ಯಾಪಿಟಲ್ನ ಯಾವುದು ಹಾಕ್ಲೇಬೇಡಿ. ಟೋಟಲ್ ನಿಮ್ದು ಏನು ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಇದ್ದರೆ 10% ಆಫ್ ದ್ಯಾಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.